ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮದಿನದ ಅಂಗವಾಗಿ ಏಕತಾ ಓಟ. ದಿಬ್ಬುರಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಏಕತಾ ಓಟ ಕಾರ್ಯಕ್ರಮ. ಏಕತಾ ಓಟಕ್ಕೆ ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಶ್ಯಾಮಲ ಅವರು ಚಾಲನೆ. ದಿಬ್ಬುರಹಳ್ಳಿ ಬಸ್ ನಿಲ್ದಾಣದಿಂದ ವಡ್ಡರಹಳ್ಳಿ ಗ್ರಾಮದ ಈಶ್ವರ ದೇವಸ್ಥಾನದವರೆಗೂ ಏಕತಾ ಓಟ. ಓಟದಲ್ಲಿ 500 ಜನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಭಾಗಿಯಾಗಿದ್ದರು. ಓಟದಲ್ಲಿ ಪ್ರಥಮ ಸ್ಥಾನ ಬಂದ 10 ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ನಂತರ ವಿದ್ಯಾರ್ಥಿಗಳಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಬಗ್ಗೆ ಅರಿವು ಮೂಡಿಸಿದರು. ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಹಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯ ವತಿಯಿಂದ ಏಕತಾ ಓಟ ಕಾರ್ಯಕ್ರಮ. ಮೊದಲ ಸ್ಥಾನವನ್ನು ಪಡೆದಿರುವವರು ಲಾವಣ್ಯ BGS 8th ಸ್ಟ್ಯಾಂಡರ್ಡ್. ಎರಡನೇ ಸ್ಥಾನ ನಳಿನಾ ಇನ್ನೊಂದು ಕ್ಲಾಸ್ ಮೂರನೇ ಸ್ಥಾನ ಆಶಾ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಎಷ್ಟನೇ ವರ್ಷದ್ದು 150ನೇ ವರ್ಷದ ಜನ್ಮದಿನವನ್ನ ಆಚರಿಸಲು ನಾವೆಲ್ಲರೂ ಕೂಡ ರನ್ ಫಾರ್ ಯೂನಿಟಿ ಅಂತ ಹೇಳ್ಬಿಟ್ಟು ಒಂದು ರನ್ ಮಾಡಿದ್ವಿ. ಖುಷಿ ಆಯ್ತಾ ಎಲ್ಲಾರ್ಗು? ಎಷ್ಟು ಜನ ಸುಸ್ತಾಯ್ತು? ನಿಜ ಒಪ್ಕೋಬೇಕು. ಎಲ್ಲರಿಗೂ ಸುಸ್ತಾಯಿದ್ಯಾ? ಪರವಾಗಿಲ್ಲ. ನಮ್ಮ ಸ್ವತಂತ್ರ ಹೋರಾಟಗಾರರ ಬರ್ತಡೆಗೋಸ್ಕರ ನಾವು ಇಷ್ಟು ಮಾಡ್ದಂಗೆ ಇರೋಕ್ಕಾಗುತ್ತಾ? ಅವರೆಲ್ಲ ಎಷ್ಟೊಂದು ದಿನ ಒಟ್ಟಾಗೆ ಊಟ ಇಲ್ದಕ್ಕೆ ನಮಗೋಸ್ಕರ ಸ್ವತಂತ್ರ ತಂದ್ಕೊಟ್ಟಿದ್ದಾರೆ, ಬ್ರಿಟಿಷರಿಂದ ಮುಕ್ತಿ ಕೊಡ್ತಿದ್ದಾರೆ. ಸೊ ಅವ್ರಿಗೋಸ್ಕರ ನಾವು ರನ್ ಫಾರ್ ಯೂನಿಟಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದ್ವಿ. ಇದರಲ್ಲಿ ಬಾಯ್ಸ್ ಫಸ್ಟ್ ಬಂದ 5 ಜನಗಳಿಗೆ ಮತ್ತು ಲೇಟಾಗಿ ಬಂದ 5 ಜನ, ಇವರು ಗರ್ಲ್ಸ್ ಎಷ್ಟು ಜನ 5 ಜನ ಬಂದಿದ್ದಾರೆ. ಫಸ್ಟು ಅವ್ರುಗಳಿಗೆ ಒಂದು ಮೆಡಲ್ ಕೊಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಬರ್ಕೊಂಡಿದ್ದೀರಿ ನಮ್ಮ ಹೆಸರು? ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ಜನ್ಮದಿನದ ಅಂಗವಾಗಿ ಏಕತಾ ಓಟ. ದಿಬ್ಬುರಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಏಕತಾ ಓಟ ಕಾರ್ಯಕ್ರಮ. ಏಕತಾ ಓಟಕ್ಕೆ ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಶ್ಯಾಮಲ ಅವರು ಚಾಲನೆ. ದಿಬ್ಬುರಹಳ್ಳಿ ಬಸ್ ನಿಲ್ದಾಣದಿಂದ ವಡ್ಡರಹಳ್ಳಿ ಗ್ರಾಮದ ಈಶ್ವರ ದೇವಸ್ಥಾನದವರೆಗೂ ಏಕತಾ ಓಟ. ಓಟದಲ್ಲಿ 500 ಜನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಭಾಗಿಯಾಗಿದ್ದರು. ಓಟದಲ್ಲಿ ಪ್ರಥಮ ಸ್ಥಾನ ಬಂದ 10 ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ನಂತರ ವಿದ್ಯಾರ್ಥಿಗಳಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಬಗ್ಗೆ ಅರಿವು ಮೂಡಿಸಿದರು. ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಹಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯ ವತಿಯಿಂದ ಏಕತಾ ಓಟ ಕಾರ್ಯಕ್ರಮ. ನಮಸ್ಕಾರ ಎಲ್ಲರಿಗೂ. ಇಂದು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಾಹೇಬರ 150ನೇ ವರ್ಷದ ಜನ್ಮದಿನೋತ್ಸವವಾಗಿ ನಮ್ಮ ಮೇಲಾಧಿಕಾರಿಗಳಿಂದ ಬಂದಿರುವ ಸೂಚನೆ ಮೇರೆಗೆ ರನ್ ಫಾರ್ ಯೂನಿಟಿ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದು ಜಿಲ್ಲೆಯಾದ್ಯಂತ ಮತ್ತು ರಾಜ್ಯಾದ್ಯಂತ ನಮ್ಮ ಎಲ್ಲ ಪೊಲೀಸ್ ಠಾಣೆಗಳಿಂದ ಅವರವರ ಹೆಡ್ ಕ್ವಾರ್ಟರ್ ಯಾವುದಿದೆ ಅಲ್ಲಿ ಕೂಡ ರನ್ ಮಾಡಿದ್ದೇವೆ. ಸೊ ನಮ್ಮಲ್ಲೂ ಕೂಡ ನಮ್ಮ ಎಲ್ಲ ಶಾಲಾ ಕಾಲೇಜುಗಳಿಂದ ಅವರ ಜನ್ಮದಿನೋತ್ಸವವನ್ನು ಅತಿ ಹೆಚ್ಚು ಇನ್ನೂ ಒಂದು ಏಕತೆಯಿಂದ ಕೂಡಬೇಕು, ಎಲ್ಲ ಸಮಾಜ ಕೂಡ ಎಲ್ಲ ಏಕತೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಈ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಎಲ್ಲ ಶಾಲಾ ಮಕ್ಕಳುಗಳು, ನಮ್ಮ ದಿಬ್ಬುರಹಳ್ಳಿಯಲ್ಲಿರುವಂಥ ಎಲ್ಲ ಶಾಲಾ ಮಕ್ಕಳುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಮೇಡಮ್, ಎಲ್ಲಿಂದ ಓಟ ಶುರುವಾಯಿತು ಮೇಡಮ್? ಇದು ದಿಬ್ಬುರಹಳ್ಳಿ ಸರ್ಕಲ್ ಇಂದ ಒಡ್ಡಳ್ಳಿ ವಿಲೇಜ್ ನಲ್ಲಿರುವಂತಹ ಈಶ್ವರ ದೇವಸ್ಥಾನದವರೆಗೆ ನಾವು ರನ್ ಮಾಡಿಸಿರ್ತೇವೆ. ಮಕ್ಕಳು ತುಂಬಾ ಉತ್ಸಾಹದಿಂದ ರನ್ ಮಾಡಿದ್ದಾರೆ ಮತ್ತು ಗಂಡು ಮಕ್ಕಳಿಗೆ ಫಸ್ಟ್ 5 ಜನಕ್ಕೆ ಮತ್ತು ಹೆಣ್ಮಕ್ಳು ಫಸ್ಟ್ ಬಂದ 5 ಜನಗಳಿಗೆ ನಾವು ಮೆಡಲ್ ಕೂಡ ಕೊಟ್ಟಿದ್ದೇವೆ. ಅವರಿಗೆ ಕ್ರೀಡೆಯಲ್ಲಿ ಕೂಡ ಒಂದು ಉತ್ಸಾಹ ಬರಲಿ ಮತ್ತು ಎಲ್ಲರೂ ಒಂದೇ ಏಕತೆಯಿಂದ ಬದುಕಲಿ ಅಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಧನ್ಯವಾದಗಳು.